ಹಲೋ ಎವ್ರಿವನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ಈ ಒಂದು ಪ್ರೀತಿಯಲ್ಲಿ ಏನು ಕರೆಂಟ್ ಎನರ್ಜೀಸ್ ಇದೆ, ನಿಮ್ಮ ಪರ್ಸನ್ ಎನರ್ಜಿ ಆಗಿರ್ಬೋದು, ನಿಮ್ಮ ಎನರ್ಜಿ ಆಗಿರ್ಬೋದು, ಏನಿದೆ ಈ ಪ್ರೀತಿಯಲ್ಲಿ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ, ಓಕೆನಾ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್. ಹಾಗೆ ಇನ್ನು ಕೇವಲ 3 ದಿನಗಳು ಮಾತ್ರ ನಿಮಗೆ ಅವಕಾಶ ಇರುತ್ತೆ ಮನಿ ಬೌಲ್ ರಿಚುವಲ್ಸಿಗೆ ಜಾಯಿನ್ ಆಗಲಿಕ್ಕೆ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ನಿಮ್ಮ ನಿಮ್ಮ ಹಣಕಾಸಿನ ವಿಷಯದಲ್ಲಿ ಪ್ರಾಬ್ಲಮ್ಗಳು ನಡೀತಿದೆ, ಅದಕ್ಕೆ ರಿಲೇಟೆಡ್ ಆಗಿ ನೀವು ಈ ಒಂದು ರಿಚುವಲ್ಸ್ಗೆ ನೀವು ಜಾಯಿನ್ ಆಗ್ಬೋದು. ಅದು ಹುಣ್ಣಿಮೆ ದಿನ ನಡೀತಿರೋದ್ರಿಂದ ತುಂಬಾ ಪವರ್ಫುಲ್ ಆಗಿರೋಂಥ ರಿಚುವಲ್ಸ್ ಆಗಿರುತ್ತೆ. ಓಕೆ, ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರಿಗೆ ನೀವು ವಾಟ್ಸಪ್ ಮಾಡಿ ನೀವು ರಿಚುವಲ್ಸಿಗೆ ಜಾಯಿನ್ ಆಗ್ಬೋದು. ಎಸ್, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪರ್ಸನ್ ಇದ್ದಾರೆ, ಅವರನ್ನು ರಿಮೂವ್ ಮಾಡ್ಕೊಳ್ಬೇಕು. ಹಾಗೆ ನಿಮ್ಮ ರಿಲೇಷನ್ನ ಹೀಲ್ ಮಾಡಬೇಕು. ಆ್ಯಂಡ್ ಇರುವಂಥ ನೆಗೆಟಿವ್ಸ್ ಏನಿದೆ, ಮನಸ್ತಾಪಗಳಿಂದ ಅದನ್ನೆಲ್ಲದನ್ನು ನೀವು ಸರಿ ಮಾಡ್ಕೊಳ್ಬೇಕು ಅಂತ ಇದ್ದರೆ ಖಂಡಿತವಾಗಿಯೂ ನೀವು ಕಾರ್ಡ್ ಕಟ್ಟಿಂಗ್ ರಿಚುವಲ್ಸ್ಗೆ ಜಾಯಿನ್ ಆಗ್ಬೋದು. ಇದೇ ತಿಂಗಳು 8ನೇ ತಾರೀಕಿಗೆ ನಡೀತಾ ಇದೆ, ಶನಿವಾರ. ಓಕೆನಾ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಓಕೆ, ಎಸ್, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ನಿಮ್ಮ ಪರ್ಸನ್ ಯಾರ ಒಂದು ವಿಷಯವಾಗಿ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ, ಆ ವ್ಯಕ್ತಿಯ ಫೋಟೋನ ನೋಡ್ಬೋದು. ಅವ್ರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಹಾಗೆ ಅವ್ರ ಹೆಸರನ್ನ 3 ಬಾರಿ ಹೇಳಿ. ಓಕೆ, ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಅವರ ಎನರ್ಜಿ ಫಸ್ಟ್ ಚೆಕ್ ಮಾಡೋಣ. ನಿಮ್ಮ ಪರ್ಸನ್ ಅವರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರಿಲ್ಲಿ ಓಕೆ, ಇಷ್ಟು ದಿನ ನೀವು ಅವ್ರನ್ನ ಕಾಲ್ ಮಾಡೋದಕ್ಕೆ, ಮೆಸೇಜ್ ಮಾಡೋದಕ್ಕೆ, ಮಾತಾಡೋದಕ್ಕೆ ನಿಮ್ಮ ಸೈಡಿಂದ ಹೋಗ್ತಾ ಇತ್ತು ಈ ಒಂದು ಎನರ್ಜಿ. ಇವಾಗ ನಿಮಗೆ ಅದ್ರ ಮೇಲೆ ಬೇಜಾರು ಬಂದು, ಅಂದರೆ ನೀವು ಎಷ್ಟೇ ಮಾತಾಡ್ಸಿದ್ರು ಅಥವಾ ನಿಮ್ಮ ಸೈಡಿಂದ ಎಷ್ಟೇ ಎಫರ್ಟ್ ಹಾಕಿದ್ರು ಅದೇನೂ ಚೇಂಜಸ್ ಆಗ್ತಿಲ್ಲ ಅಂತ ಹೇಳಿ ನೀವು ಸೈಲೆಂಟ್ ಆಗಿದ್ದೀರಾ. ಏನಾದರೂ ಆಗಲಿ, ಹೇಗೆ ಬೇಕಿದ್ರೂ ಆಗಲಿ ಪರವಾಗಿಲ್ಲ ಅಂತ ಹೇಳಿ ನಿಮಗೆ ನೀವೇ ಸಮಾಧಾನ ಮಾಡಿಕೊಂಡು ಸೈಲೆಂಟ್ ಆಗಿದ್ದೀರಾ. ನಾವು ಇವಾಗ ನಿಮ್ಮ ಪರ್ಸನಿಗೆ ರಿಯಲೈಸ್ ಆಗಿದೆ, ನೀವು ಇಷ್ಟು ದಿನ ನೀವೇನು ಫಾಲೋ ಮಾಡ್ತಾ ಇದ್ರಿ ಅಲ್ವಾ, ಸೊ ನೀವು ಸ್ಟಾಪ್ ಮಾಡಿದ ತಕ್ಷಣ ನಿಮ್ಮ ಪರ್ಸನಿಗೆ ಇವಾಗ ರಿಯಲೈಸ್ ಆಗಿ ಅವರು ನಿಮ್ಮನ್ನು ಫಾಲೋ ಮಾಡ್ತಿರೋ ಅಂಥ ಒಂದು ಎನರ್ಜಿಲಿ ಬರ್ತಿದೆ. ಅಂದರೆ ಅವರು ನಿಮಗೆ ಇವಾಗ ಓಕೆ, ನಿಮ್ಮನ್ನ ಕಳ್ಕೊಂಡ್ಬಿಡ್ತೀನಿ ಅನ್ನೋಂಥ ಭಯ ಆಗಿರ್ಬೋದು, ಅಥವಾ ಇನ್ಯಾವತ್ತು ನೀವು ಅವ್ರ ಲೈಫಲ್ಲಿ ಸಿಗೋದೇ ಇಲ್ಲ ಅನ್ನೋಂಥ ಒಂದು ಯೋಚನೆನ ಅವ್ರು ಮಾಡಿ ಇವಾಗ ಅವ್ರು ನಿಮ್ಮನ್ನು ಫಾಲೋ ಮಾಡ್ತಿರೋವಂಥದ್ದು, ಅಂದರೆ ಬೆನ್ನು ಹತ್ತಾ ಇರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಷ್ಟು ದಿನ ನೀವು ಅವ್ರನ್ನ ಬೇಡ್ಕೊಳ್ತಿದ್ರಿ, ಕಾಡಿಸ್ತಾ ಇದ್ರಿ. ದಟ್ ಮೀನ್ಸ್ ಕಾಡಿಸೋದು ಅಂತ ಹೇಳಿದ್ರೆ ಒಂದು ಕಮಿಟ್ಮೆಂಟಿಗಿರ್ಬೋದು, ಮಾತಾಡು ಅಂತ ಹೇಳೋದಕ್ಕಾಗಿರ್ಬೋದು, ಮೀಟ್ ಮಾಡು ಅಂತ ಹೇಳೋದಕ್ಕಾಗಿರ್ಬೋದು, ಸಮಥಿಂಗ್ ಪ್ರೀತಿ ವಿಷಯದಲ್ಲಾಗಿರ್ಬೋದು, ಎಲ್ಲದರಲ್ಲೂ ನೀವು ಅವರಿಗೆ ತುಂಬಾ ಇದು ಮಾಡು, ಅದು ಮಾಡು, ಹೀಗೆ ಹಾಗೆ ಪ್ರತಿಯೊಂದಕ್ಕೂ ನೀವು ಅವ್ರನ್ನ ಫಾಲೋ ಮಾಡ್ತಾ ಇದ್ರಿ. ಈಗ ನೀವೆಲ್ಲ ಏನು ಇದು ಮಾಡ್ತಾ ಇದ್ದಾರೋ ನಿಮ್ಮ ಪರ್ಸನಿಗೆ ಅದೇ ರೀತಿಯಾಗಿ ನಿಮ್ಮ ಪರ್ಸನ್ ಇವಾಗ ನಿಮಗೆ ಬೆನ್ನಟ್ಟೋ ಅಂತ ಒಂದು ಪರಿಸ್ಥಿತಿಗೆ ಬಂದಿದೆ ಅನ್ನೋ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಓಕೆ, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವು ಆ ವ್ಯಕ್ತಿನ ಕಳ್ಕೊಳ್ಲಿಕ್ಕೆ ಚಾನ್ಸೇ ಇಲ್ಲ. ಓಕೆನಾ. ಸೊ ಇದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇಲ್ಲಿ ನಿಮ್ಮ ಇಬ್ಬರು ಕನೆಕ್ಷನ್ ಅಷ್ಟು ಸ್ಟ್ರಾಂಗ್ ಆಗಿರೋ ಕಾರಣ ಇಲ್ಲಿ ನೀವು ಯಾವಾಗ ಸೈಲೆಂಟ್ ಆದರೆ ನಿಮ್ಮ ಪರ್ಸನಿಗೆ ಇವಾಗ ಅವರಿಗೆ ಭಯ ಸ್ಟಾರ್ಟ್ ಆಗಿದೆ. ಇದೆಲ್ಲೋ ಒಂದು ಕಡೆ ರಾಂಗ್ ರೂಟ್ ಹೋಗ್ತಾ ಇದೆ, ಸರಿ ಆಗ್ತಾ ಇಲ್ಲ, ಇದನ್ನು ಸರಿ ಮಾಡ್ಕೊಳ್ಬೇಕು ಅನ್ನೋಂಥ ಯೋಚನೆ ಅವ್ರಿಗೆ ಯಾವಾಗ ಬಂತು ಅವಾಗಿಂದ ಈ ಪ್ರೀತಿನ ನೀವು ಕಳ್ಕೊಳ್ಳೋಂಥ ಚಾನ್ಸೇ ಇಲ್ಲ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನಿಮ್ಮ ಸೈಡಿಂದ ಏನೆಲ್ಲ ಎಫರ್ಟ್ ಹಾಕ್ಬೇಕು ಅದನ್ನೆಲ್ಲದನ್ನು ನೀವು ಮಾಡಿದ್ದೀರಾ ಅನ್ನೋ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರೋವಂಥದ್ದು. ಓಕೆನಾ. ಈ ಪ್ರೀತಿನ, ಈ ವ್ಯಕ್ತಿನ, ಈ ಸಂಬಂಧನ ಉಳಿಸ್ಕೊಳ್ಲಿಕ್ಕೆ ನಿಮ್ಮ ಸೈಡಿಂದ ಎಷ್ಟೆಲ್ಲ ಎಫರ್ಟ್ ಹಾಕ್ಬೋದು ಅಷ್ಟು ಎಫರ್ಟನ್ನು ನೀವು ಹಾಕಿದ್ದೀರಾ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನಿಮ್ಮ ಎಫರ್ಟ್ ಏನಿತ್ತಲ್ವ, ನೀವು ಹಾಕಿರೋಂಥ ಎಫರ್ಟ್ ಏನಿತ್ತು ಅದೆಲ್ಲದೂ ಕೂಡ ಇವಾಗ ನಿಮ್ಮ ಪರ್ಸನಿಗೆ ಅರ್ಥ ಆಗ್ತಿದೆ. ಯಾಕೆ ಇವಳು ಅಥವಾ ಇವನು ಇಷ್ಟು ನನ್ನನ್ನು ಕಾಡಿಸ್ತಾ ಇದ್ರು, ಅಥವಾ ಯಾಕೆ ಇಷ್ಟು ನನ್ನನ್ನು
ಮಾತಾಡ್ಸೋದಕ್ಕಾಗಿರ್ಬೋದು ಅಥವಾ ಸಮಥಿಂಗ್ ಕಮಿಟ್ಮೆಂಟಿಗಾಗಿರ್ಬೋದು, ಯಾಕೆ ನನಗೆ ಇವರಿಷ್ಟು ಒತ್ತಾಯ ಮಾಡ್ತಿದ್ರು ಅನ್ನೋದು ಇವಾಗ ಅವರಿಗೆ ರಿಯಲೈಸ್ ಆಗ್ತಾ ಇದೆ. ಈ ಪ್ರೀತಿಯಲ್ಲಿ ಒಂದು ಸೀರಿಯಸ್ನೆಸ್ ಬರ್ತಾ ಇದೆ. ಇಷ್ಟು ದಿನ ಹುಡುಗಾಟಿಕೆಯನ್ನು ನಡೀತಾ ಇತ್ತು, ಇವಾಗ ಎಲ್ಲೋ ಒಂದ್ ಕಡೆ ಈ ಪ್ರೀತಿಯಲ್ಲಿ ಒಂದು ಸೀರಿಯಸ್ನೆಸ್ ಬರ್ತಾ ಇದೆ ಅಂತೇಳಿ ಕಾಣಿಸ್ತಾ ಇದೆ. ರಾಶಿಗಳನ್ನ ನೋಡಿದಾಗ ಧನಸ್ಸು ರಾಶಿ, ಮಕರ ರಾಶಿ, ಮೀನ, ತುಲಾ ರಾಶಿಯವರ ಪ್ರೆಸೆನ್ಸ್ ಇದೆ. ಹಾಗೆ ಮೇಷ ರಾಶಿಯವರ ಪ್ರೆಸೆನ್ಸ್ ಇದೆ. ವೃಶ್ಚಿಕ, ಕನ್ಯಾ, ಕರ್ಕಾಟಕ ರಾಶಿಯವರ ಪ್ರೆಸೆನ್ಸ್ ಇದೆ. ಓಕೆ, ಎಲ್ ಲೆಟರ್, ಹೆಚ್ ಲೆಟರ್, ಎ ಲೆಟರ್, ವೈ, ವಿ, ಜೆ, ಕೆ, ಆರ್ ಲೆಟರ್ನವರ ಪ್ರೆಸೆನ್ಸ್ ಇದೆ. ಓಕೆ, ಎಸ್. ಟ್ಯಾರೋ ಇಂದ ಏನ್ ಬರುತ್ತೆ ಚೆಕ್ ಮಾಡೋಣ. ಓಕೆ, ಸಿಕ್ಸ್ ಆಫ್ ಕಪ್ಸ್, ದ ಮೂನ್ ಕಾರ್ಡ್ ಬರ್ತಾ ಇದೆ. ಫೋರ್ ಆಫ್ ಪೆಂಟಿಕಲ್, ಕ್ವೀನ್ ಆಫ್ ಪೆಂಟಿಕಲ್, 10 of cups, 3 of pentacle. ಓಕೆ, 3 ಕಾರ್ಡ್ಸ್ ಒಟ್ಟಿಗೆ ಬಂದಿದೆ. 9 of wands ಬರ್ತಿದೆ, 6 of swords ಬರ್ತಿದೆ ಆ್ಯಂಡ್ 5 of swords ಬರ್ತಾ ಇದೆ. ಓಕೆ, ಬಾಟಮ್ ಆಫ್ ದ ಕಾರ್ಡ್ 2 of swords. ಓಕೆ, ಇಲ್ಲಿ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ, ಈಗ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜಿಗೆ ನೋಡಿದಾಗ ಇಲ್ಲಿ ನಿಮ್ಮ ಪರ್ಸನ್ ಏನಿದ್ದಾರೆ ಅವರಿಲ್ಲಿ ನಿಮಗೆ ತುಂಬಾ ಹರ್ಟ್ ಮಾಡಿರೋವಂಥದ್ದು, ಮನಸ್ಸಿಗೆ ತುಂಬಾ ನೋವು ಕೊಟ್ಟಿರೋವಂಥದ್ದು ಆ್ಯಂಡ್ ನಿಮ್ಮನ್ನು ತುಂಬ ಇಗ್ನೋರ್ ಮಾಡಿರೋವಂಥದ್ದು ಆ್ಯಂಡ್ ನಿಮ್ಮನ್ನು ತುಂಬ ಲೈಟಾಗಿ ತೊಗೊಂಡಿರೋವಂಥ ಒಂದು ಎನರ್ಜಿ ಇಲ್ಲಿ ಇದೆ. ಅಂದರೆ ನಿಮ್ಮ ಒಂದು ಪ್ರೀತಿಗೆ ಅಥವಾ ನೀವು ಅವರಿಗೆ ಕೊಟ್ಟಿರೋಂಥ ಪ್ರೀತಿ ಆಗಿರ್ಬೋದು, ನೀವು ಅವರಿಗೆ ಮಾಡಿರೋಂಥ ಸ್ಯಾಕ್ರಿಫೈಸಸ್ ಆಗಿರ್ಬೋದು, ಅಥವಾ ನಿಮ್ಮ ಸೈಡಿಂದ ಏನು ಅವರಿಗೆ ಪ್ರೀತಿ ಹೋಗಿದೆ ಅಲ್ವಾ, ವೆರಿ ಟ್ರೂ. ಆ್ಯಂಡ್ ಅವ್ರು ಕೊಟ್ಟಿರೋವಂಥ ಕಷ್ಟಗಳನ್ನು ನೀವು ಸಹಿಸ್ಕೊಂಡಿರೋವಂಥ ವ್ಯಕ್ತಿ, ನೀವು ತುಂಬಾ ಸ್ಟ್ರಾಂಗ್ ಆ್ಯಕ್ಚುಲಿ ಇಲ್ಲಿ. ಓಕೆನಾ, ಅವ್ರು ಏನೇ ಮಾಡಿದ್ರು, ಅವರಿಂದ ಏನೇ ಮಿಸ್ಟೇಕ್ ಆದರೂ ಕೂಡ ನೀವು ಅವ್ರು ಮಾಡಿರೋ ತಪ್ಪನ್ನೆಲ್ಲದನ್ನು ಕೂಡ ಫರ್ಗಿವ್ ಮಾಡಿ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ನನಗೆ ವ್ಯಕ್ತಿ ಮುಖ್ಯ, ಆ ಒಂದು ಇನ್ಸಿಡೆಂಟ್ಗಳು ಮುಖ್ಯ ಅಲ್ಲ ಅನ್ನುವಂಥದ್ದು ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಬರ್ತಿರೋವಂಥದ್ದು. ಅಂದರೆ ನಿಮಗೆ ನಿಮ್ಮ ಲೈಫಲ್ಲಿ ಈ ಒಂದು ವ್ಯಕ್ತಿ ನಿಮಗೆ ಅಷ್ಟು ಇಂಪಾರ್ಟೆಂಟ್ ಆಗಿದ್ರು, ನಿಮ್ಮ ಜೀವನಕ್ಕೇನೆ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ವ್ಯಕ್ತಿ ಇವರು. ಸೊ ಹಾಗಾಗಿ ಅವ್ರ ಮಿಸ್ಟೇಕ್ಸ್ಗಳು ನಿಮಗೆ ಕಾಣಿಸ್ತಾ ಇರಲಿಲ್ಲ, ನಿಮಗೆ ಕಾಣಿಸ್ತಾ ಇದ್ದಿದ್ದು ಜಸ್ಟ್ ಓನ್ಲಿ ಅವರ ಪ್ರೀತಿ ಆ್ಯಂಡ್ ಅವರ ಕೇರ್ ಇರ್ಬೋದು ಆ್ಯಂಡ್ ಅವರು ನಿಮಗೆ ಯಾವ ರೀತಿಯಾಗಿ ಪ್ರೀತಿ ಕೊಟ್ಟಿದ್ರು ಅದನ್ನು ಮಾತ್ರ ಅದನ್ನೊಂದನ್ನು ನೀವಿಲ್ಲಿ ಕನ್ಸಿಡರ್ ಮಾಡಿದ್ದೀರಾ. ಅವ್ರ ಸೈಡಿಂದ ಆಗಿರುವಂಥ ಮಿಸ್ಟೇಕ್ಸ್ನ ನೀವಿಲ್ಲಿ ನೋಡ್ತಾ ಇಲ್ಲ. ಓಕೆನಾ, ಒಂದು ಅರ್ಥ ಮಾಡ್ಕೊಳ್ಳಿ, ಈ ಒಂದು ಪ್ರಪಂಚದಲ್ಲಿ 2 ಥರದ ವ್ಯಕ್ತಿಗಳಿರ್ತಾರೆ. ಓಕೆನಾ, ಒಂದು ಹೊಡೆದು ಬಿಟ್ಟು ನೋವಾಯ್ತಾ ಅಂತ ಕೇಳೋರು ಇರ್ತಾರೆ. ಓಕೆನಾ, ಇನ್ನೊಂದು ವ್ಯಕ್ತಿ ಹೊಡೆಯೋಕ್ಕೂ ಮುಂಚೆನೇ ಯೋಚನೆ ಮಾಡ್ತಾರೆ, ಹೊಡೆದ್ರೆ ನೋವು ಆಗತ್ತೆ, ಹಾಗಾಗಿ ಹೊಡೆಯೋದು ಬೇಡ ಅಂತ ಹೇಳ್ಬಿಟ್ಟು. ಓಕೆನಾ, ನೀವು ಯಾವ ವ್ಯಕ್ತಿ ಜೊತೆಗಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಅಫ್ಕೋರ್ಸ್ ನಿಮಗೆ ಪ್ರೀತಿ ಮುಖ್ಯ, ಆ ವ್ಯಕ್ತಿ ಮುಖ್ಯ, ಖಂಡಿತವಾಗಿಯೂ. ಹಾಗೆಯೇ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಇಂದ ಅದು ವೆರಿ ವೆರಿ ಇಂಪಾರ್ಟೆಂಟ್. ನೀವಿಲ್ಲಿ ನಿಮ್ಮನ್ನು ನೀವು ಕೇರ್ ಮಾಡ್ದೇನೆ, ನಿಮಗೆ ಎಷ್ಟೇ ಅವಮಾನ ಆದರೂ, ನಿಮಗೆ ಎಷ್ಟೇ ಬೇಜಾರಾದರೂ ಕೂಡ ಅದನ್ನು ಕಂಟ್ರೋಲ್ ಮಾಡ್ಕೊಂಡು, ಅದನ್ನು ತಡ್ಕೊಂಡು, ಆ ವ್ಯಕ್ತಿಗೋಸ್ಕರ ಎಲ್ಲದನ್ನು ನೀವು ಕಂಟ್ರೋಲ್ ಮಾಡಿದ್ದೀರಾ, ತಡ್ಕೊಂಡಿದ್ದೀರಾ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೊ ನಾವು ಇವಾಗ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ, ಈಗ ಆಲ್ರೆಡಿ ಕ್ಯಾಂಡಲ್ ವ್ಯಾಕ್ಸಲ್ಲಿ ಬಂದಿದೆ, ನೀವು ಎಲ್ಲದರಿಂದನೂ ಸೈಲೆಂಟ್ ಆಗಿದ್ದೀರಾ. ಇಟ್ಸ್ ಓಕೆ, ಏನು ಬೇಕಿದ್ರೂ ಆಗಲಿ, ಅದನ್ನು ಫೇಸ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಅನ್ನೋವಂಥ ಆ ಒಂದು ಮನಸ್ಥಿತಿಗೆ ನೀವಿಲ್ಲಿ ಬಂದಿದ್ದೀರಾ. ಸೊ ಇವಾಗ ನಿಮ್ಮ ಪರ್ಸನ್ಗೆ ರಿಯಲೈಸ್ ಆಗಿದ್ದು, ನಾನು ಈ ಒಂದು ವ್ಯಕ್ತಿನ ಇಗ್ನೋರ್ ಮಾಡಬಾರ್ದಾಗಿತ್ತು ಆ್ಯಂಡ್ ನೆಗ್ಲೆಕ್ಟ್ ಮಾಡಬಾರ್ದಾಗಿತ್ತು. ಇವಾಗ ಅವರಿಗೆ ಅರ್ಥ ಆಗಿ
ನೋಡ್ಬೋದು ಇಲ್ಲಿ 2 ಆಫ್ ಸಾರ್ಟ್ಸ್ ಹಾಗೆ ಪೇಜ್ ಆಫ್ ಕಪ್ಸ್ ಕೂಡ ಬರ್ತಾ ಇದೆ. ಓಕೆನಾ. ಸೊ ಇವಾಗ ಅವರಿಗೆ ಈ ಪ್ರೀತಿ ಬೇಕಾಗಿದೆ, ನಿಮ್ಮ ಒಂದು ಆ ಕೇರ್ ಬೇಕಾಗಿದೆ, ನೀವು ಬೇಕಾಗಿದ್ದೀರಾ. ಸೊ ಹಾಗಾಗಿ ಅವ್ರೀಗ ನಿಮ್ಮನ್ನ ಫಾಲೋ ಮಾಡ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ಮ ಸೈಡಿಂದ ನಾನು ಹೇಳ್ದೆ ಅಲ್ವಾ, ಬೇಕಾದಷ್ಟು ನೀವು ಅವರಿಗೆ ಸ್ಯಾಕ್ರಿಫೈಸ್ಗಳನ್ನ ಮಾಡಿದ್ದೀರಾ. ನಿಮ್ಮ ಸೈಡಿಂದ ಏನೆಲ್ಲ ಮಾಡಬೇಕು, ನಿಮ್ಮ ಪಾತ್ರ ಏನಿದೆ ಅದೆಲ್ಲದನ್ನು ಕರೆಕ್ಟಾಗಿ ನಿಭಾಯಿಸಿದ್ದೀರಾ. ಓಕೆನಾ. ನಿಮ್ಮ ಸೈಡಿಂದ ಯಾವುದೇ ರೀತಿಯಾದಂಥ ಇಲ್ಲಿ ಮಿಸ್ಟೇಕ್ಸ್ ಇಲ್ಲ. ಸೊ ಆ ರೀತಿಯಾಗಿದ್ದಾಗ ಇಲ್ಲಿ ಇವಾಗ ನಿಮಗೆ ಅದು ಸ್ವಲ್ಪ ಎಲ್ಲೋ ಒಂದ್ ಕಡೆ ಈ ಒಂದು ರಿಲೇಶನ್ಶಿಪ್ ಓವರ್ ಆಗ್ತಾ ಇದೆ, ನನ್ನ ಸೈಡಿಂದ ತುಂಬಾನೇ ಎಲ್ಲೋ ಒಂದ್ ಕಡೆ ಇರಿಟೇಟ್ ಆಗ್ತಿರ್ಬೋದು ಆ ವ್ಯಕ್ತಿಗೆ, ಅಥವಾ ಸಮಥಿಂಗ್ ನಿಮಗೆ ರಿಯಲೈಸ್ ಆಗಿದೆ, ಯಾಕೋ ನಾನು ಜಾಸ್ತಿ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಿದೆ. ಸೊ ಹಾಗಾಗಿ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇಲ್ಲಿ ಈ ಒಂದು ಪ್ರೀತಿಯಲ್ಲಿ ಈಗ ನಿಮ್ಮ ಪರ್ಸನ್ಗೆ ರಿಯಲೈಸ್ ಆಗಿ ಅವ್ರು ವಾಪಸ್ ನಿಮ್ಮ ಲೈಫಿಗೆ ಬರಬೇಕು, ನಿಮ್ಮನ್ನ ಮತ್ತೆ ನಾನು ಕಳ್ಕೊಳ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋಂಥ ಒಂದು ಮನಸ್ಥಿತಿಗೆ ಅವ್ರು ಇವಾಗ ಬರ್ತಾ ಇರೋಂಥ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಓಕೆ. ಎಸ್, ಇದಕ್ಕೆ ಏಂಜಲ್ ಕಡೆಯಿಂದ ಏನ್ ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. Forgiveness. Get more information within the next few months. Bottom of the card, wait. ನೋಡಿದ್ರಾ, ವೆಯ್ಟ್ ಮಾಡಿ. ಓಕೆ. ಸೊ ಅರ್ಜೆಂಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಇಲ್ಲಿ. ನೀವಿಲ್ಲಿ ಅರ್ಜೆಂಟಲ್ಲಿ ಯಾವುದೇ ರೀತಿಯ ನಿರ್ಧಾರಗಳನ್ನ ತಗೊಳ್ಳೋದು ಬೇಡ, ವೆಯ್ಟ್ ಮಾಡಿ. ಓಕೆ. ಈಗ ನಾನು ಆಲ್ರೆಡಿ ಹೇಳ್ದೆ ಅಲ್ವಾ, ಪ್ರಪಂಚದಲ್ಲಿ 2 ಥರದ ವ್ಯಕ್ತಿ ಇರ್ತಾರೆ. ಸೊ ಇಲ್ಲಿ ಆ 2 ಥರದ ವ್ಯಕ್ತಿಗಳು ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ತುಂಬಾ ಹರ್ಟ್ ಆಗಿ ಮಾತಾಡ್ಬಿಡ್ತಾರೆ. ಮಾತಾಡಾದ್ಮೇಲೆ ಲಾಸ್ಟಲ್ಲಿ ಒಂದು ಸೆಂಟೆನ್ಸ್ ಹಾಕ್ತಾರೆ, ಏನಂತ ಹೇಳ್ಬಿಟ್ಟು, ಇದನ್ನೆಲ್ಲ ಬೇಜಾರು ಮಾಡ್ಕೊಳ್ಬೇಡಿ, ನಾನು ಹೇಳಿದ್ದಷ್ಟೇನೆ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಇಲ್ಲಿ ಒಂದು ನೀವು ಅರ್ಥ ಮಾಡ್ಕೊಳ್ಳಿ, ಅವ್ರು ನಿಮಗೆ ಏನು ಕನ್ವೆ ಮಾಡ್ತಿದ್ದಾರೆ, ಅಥವಾ ಆ ಥರ ಹೇಳಿಬಿಟ್ಟು ಲಾಸ್ಟಿಗೆ ಒಂದು ಏನಂತಾರೆ ಬೆಣ್ಣೆ ಹಚ್ಚೋದು ಅಂತ ಹೇಳ್ತಾರಲ್ವ, ಆ ರೀತಿ ಅಂತದ್ದು. ಓಕೆನಾ. ಸೊ ನಿಮ್ಮ ಲೈಫಲ್ಲಿ ಅದೇ ಥರನೇ ಇಲ್ಲಿ ನಡೀತಾ ಇದೆ. ಹೇಳೋದೆಲ್ಲ ಹೇಳ್ಬಿಟ್ಟು ಮಾಡೋದೆಲ್ಲ ಮಾಡಿಬಿಟ್ಟು, ನಾನು ಈ ಥರ ಮಾಡಿದೆ ಅಲ್ವಾ, ಬೇಜಾರಾಗಬೇಡ, ನಾನು ಈ ಥರ ಮಾಡಿದೆ ಅಲ್ವಾ, ಈ ಥರ ನಿನ್ನ ಮನಸ್ಸಿಗೆ ಹಚ್ಕೊಬೇಡ. ಓಕೆ. ಸೊ ಮನಸ್ಸಿಗೆ ಹಚ್ಕೊಳ್ತಾರೆ, ನನ್ನ ವ್ಯಕ್ತಿ, ನನ್ನ ಪರ್ಸನ್, ನಾನು ಈ ಥರ ಮಾತಾಡಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಹರ್ಟ್ ಆಗುತ್ತೆ ಅನ್ನೋದು ಅವರಿಗೆ ಗೊತ್ತಿರಬೇಕು, ಮಾತಾಡೋರಿಗೆ ಗೊತ್ತಿರಬೇಕು. ಬಟ್ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮಗೆ ಹರ್ಟ್ ಆಗತ್ತೆ, ನಿಮಗೆ ಬೇಜಾರಾಗತ್ತೆ ಅಂತ ಗೊತ್ತಿದ್ರೂ ಕೂಡ ನಿಮಗೆ ಅವರು ತುಂಬಾನೇ ಹರ್ಟ್ ಮಾಡಿದ್ದಾರೆ. ಓಕೆನಾ. ಸೊ ಇಲ್ಲಿ ಹೇಳೋದೆಲ್ಲ ಹೇಳ್ಬಿಟ್ಟು ಲಾಸ್ಟಲ್ಲಿ ಹೇಳ್ತಾರಲ್ವ ಬೆಣ್ಣೆ ಹಚ್ಚುವಂಥ ಮಾತು, ಬೇಜಾರಾಗಬೇಡಿ, ನಾನು ಇದಕ್ಕೆ ಈ ಥರ ಹೇಳಿದಲ್ಲ, ಈ ಥರ ಹೇಳಿದ್ದು ಅಂತ ಹೇಳ್ಬಿಟ್ಟು. ಸೊ ಅದನ್ನ ಆ ಥರ ಬೆಣ್ಣೆ ಹಚ್ಚೋ ಬದಲಿಗೆ ನಾನು ಹೇಳೋದಾದ್ರೆ ಆ ಥರ ಬೆಣ್ಣೆ ಹಚ್ಚೋ ಬದಲಿಗೆ ಅವ್ರಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಬೆಣ್ಣೆ ಹಚ್ಚುವಂಥ ಕೆಲಸ ಮಾಡೋ ಬದಲಿಗೆ, ಓಕೆ ಈ ಮಾತನ್ನ ನಾನು ಹೇಳ್ದಿದ್ರೆ ಆಯ್ತಲ್ವಾ, ಈಗ ಅನ್ಸತ್ತೆ ನಿಮಗೆ ಬೇಜಾರಾಗ್ಬೋದು, ಮತ್ತೊಂದಾಗ್ಬೋದು, ನಿಮ್ಮ ಪರ್ಸನಿಗೆ ಇನ್ನೇನೋ ಆಗ್ಬೋದು, ನಿಮಗೆ ಈ ಥರ ಹರ್ಟ್ ಮಾಡಲೇಬೇಕು ಅನ್ನೋಂಥ ಉದ್ದೇಶ ಅವರಿಗೆ ಇದೆಯೋ ಇಲ್ವೋ ಸೆಕೆಂಡ್ರಿ. ಬಟ್ ಮಾತು ಅವರಿಗೆ ಹರ್ಟ್ ಆಗುತ್ತೆ ಅನ್ನೋದು ಗೊತ್ತಿದ ಮೇಲೆ, ಈಗ ಆ ಸೆಂಟೆನ್ಸಲ್ಲಿ ಬೆಣ್ಣೆ ಹಚ್ಚೋ ಮಾತನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಇದರಿಂದ ಅವ್ರಿಗೆ ಹರ್ಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಅದನ್ನ ರಿಯಲೈಸ್ ಮಾಡ್ಕೊಳ್ಳಿ. ನಿಮಗೆ ತುಂಬಾನೇ ಮನಸ್ಸಿಗೆ ಹರ್ಟ್ ಮಾಡಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಜಸ್ಟ್ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು ಫರ್ಗಿವ್ನೆಸ್. ಅಫ್ಕೋರ್ಸ್ ನಿಮಗೆ ಹರ್ಟ್ ಆಗಿದೆ, ಬೇಜಾರಾಗಿದೆ, ಅದನ್ನ ಫರ್ಗಿವ್ ಮಾಡಿ, ಅದು ಇಂಪಾರ್ಟೆಂಟ್. ನಿಮ್ಮ ಲೈಫಲ್ಲಿ ನೀವು ಮುಂದುವರಿಬೇಕು ಅಂತ ಹೇಳಿದ್ರೆ, ಅವ್ರು ನಿಮ್ಮ ಲೈಫಲ್ಲಿ ಅವರಾಗಿ ನಿಮ್ಮ ಲೈಫಲ್ಲಿ ಹುಡ್ಕೊಂಡ್ ಬರಬೇಕು ನಿಮ್ಮ ಜೀವನಕ್ಕೆ ಅಂತ ಹೇಳಿದ್ರೆ, ನೀವು ಅವ್ರನ್ನ ಕಂಪ್ಲೀಟ್ ಆಗಿ ಕ್ಷಮಿಸಿ, ಫರ್ಗಿವ್ ಮಾಡಿ. ಓಕೆನಾ. ಸೊ ಇಲ್ಲಿ ದ್ವೇಷ ಸಾಧಿಸಿ ದೊಡ್ಡವರಾಗೋದ್ಕಿಂತ ಕ್ಷಮಿಸ್ಬಿಟ್ಟು ದೊಡ್ಡವರಾಗಿ. ದ್ವೇಷ ಮಾಡೋದ್ರಿಂದ ಅಥವಾ ಅವರಿಗೆ ಹೊಡೆಯೋದ್ರಿಂದ, ಬೈಯೋದ್ರಿಂದ, ಮತ್ತೊಂದೇನೋ ತಿರುಗಿ ಹೇಳೋದ್ರಿಂದ ಅದರಿಂದ ಏನು ಇಂಪಾರ್ಟೆಂಟ್, ಅದರಿಂದ ಏನು ಲಾಭನೂ ಇಲ್ಲ ಕೂಡ. ಜಸ್ಟ್ ಫರ್ಗಿವ್ ಆಯ್ತು. ನಿಮ್ಮಿಂದ ಅಫ್ಕೋರ್ಸ್ ಐ ನೋ ನಿಮಗೇನೋ ಒಂದು ಹೇಳ್ತಿರ್ಬೇಕಾದ್ರೆ ಅಷ್ಟು ಕಂಟ್ರೋಲ್ ಮಾಡ್ಕೊಂಡಿರೋದಕ್ಕೆ ಯಾವ ವ್ಯಕ್ತಿನೂ, ಮನುಷ್ಯ ಅಂತ ಹೇಳಿದ್ಮೇಲೆ ಯಾರೊಬ್ರು ಹೇಳ್ತಾರೆ, ಅದಕ್ಕೆ ರಿಟರ್ನ್ ಹೇಳೇ ಹೇಳ್ತೀವಿ. ಅಫ್ಕೋರ್ಸ್ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳುವಾಗ ರಿಟರ್ನ್ ಹೇಳೇ ಹೇಳ್ತೀವಿ, ಐ ನೋ ದಟ್. ಬಟ್ ಇಲ್ಲಿ ಫರ್ಗಿವ್ನೆಸ್ ಅಂತ ಬರ್ತಿರೋದು ಯಾಕೆ ಅಂತ ಹೇಳಿದ್ರೆ, ರಿಟರ್ನ್ ಹೇಳಿದ್ಮೇಲೆ ಅದನ್ನ ಕೆಲವೊಬ್ರು ಕ್ಯಾರಿ ಮಾಡ್ತಾರೆ. ಇನ್ನೂ ಈ ತರ ಮನಸ್ಸಲ್ಲಿ ನಡೀತಾ ಇರುತ್ತೆ, ಮೈಂಡಲ್ಲಿ ಯೋಚನೆಗಳು ಬರ್ತಾ ಇರುತ್ತೆ. ಸೊ ಇಲ್ಲಿ ಆ ಯೋಚನೆಗಳು ಬೇಡ, ಫರ್ಗಿವ್ ಮಾಡ್ಬಿಡಿ. ಫರ್ಗಿವ್ ಮಾಡಿದಾಗ ಮಾತ್ರ ಆ ಇಲ್ಲ ಸಲದ ಯೋಚನೆಗಳು ನಿಮ್ಮ ಲೈಫಲ್ಲಿ ಬರ್ತಾ ಇರಲ್ಲ, ಮೈಂಡಲ್ಲಿ ಬರ್ತಾ ಇರಲ್ಲ.
ಓಕೆನಾ. ಸೊ ಗೆಟ್ ಮೋರ್ ಇನ್ಫಾರ್ಮೇಶನ್ ಆ್ಯಂಡ್ ವಿತ್ ಇನ್ ಅ ನೆಕ್ಸ್ಟ್ ಫ್ಯೂ ಮಂತ್ಸ್ ಇಲ್ಲಿ ವಾಪಸ್ ಅವರು ನಿಮ್ಮನ್ನ ಬೆನ್ನು ಹತ್ತೋ ಅಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ಈ ಒಂದು ಪ್ರೀತಿಯಲ್ಲಿ ನೀವು ಸಕ್ಸಸ್ನ ನೋಡಬಹುದು. ಅವರಾಗಿ ಅವರು ಕ್ಷಮೆ ಕೇಳಿ ನಿಮ್ಮ ಹತ್ರ ಬರ್ಬೋದು. ಅಫ್ಕೋರ್ಸ್ ಅವ್ರು ನಿಮಗೆ ಹರ್ಟ್ ಮಾಡಿದ್ದಾರೆ, ಬೇಜಾರು ಮಾಡಿದ್ದಾರೆ, ಮನಸ್ಸಿಗೆ ನೋವು ಮಾಡಿದ್ದಾರೆ, ಅದೆಲ್ಲದನ್ನು ಅವ್ರು ರಿಯಲೈಸ್ ಮಾಡಿಕೊಂಡು ನಿಮಗೆ ಎಲ್ಲೋ ಒಂದು ಕಡೆ ರಿಟರ್ನ್ ಮತ್ತೆ ಪ್ರೀತಿ ಕೊಡುವಂಥ ಒಂದು ಸಾಹಸವನ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಿಮ್ಮ ಎನರ್ಜಿ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಎಷ್ಟೇ ದ್ವೇಷ ಇದ್ರು ಅಥವಾ ಇಲ್ಲಿ ಎಷ್ಟೇ ಬೇಜಾರು ನಡೆದಿದ್ರು ಅಥವಾ ಏನೇ ಹರ್ಟ್ ಆಗಿದ್ರು ಒಬ್ಬರಿಂದ ಒಬ್ಬರಿಗೆ ಅದನ್ನ ಇಬ್ರು ಕೂಡ ಕ್ಷಮಿಸ್ಕೊಳ್ಳೋಂಥ ಗುಣ ಇದ್ರು ಕೂಡ ಒಂದ್ ಸೈಡಲ್ಲಿ ಮನ್ಸಲ್ಲಿ ಒಂದ್ ಕಡೆ ಇರುತ್ತಲ್ವಾ, ನನ್ನ ಪರ್ಸನ್ ಹಿಂಗೆ ಹೇಳಿದ್ರು ಅಂತ. ಅಫ್ಕೋರ್ಸ್ ಅದು ಇಲ್ಲಿ ಫಸ್ಟ್ ಬಿಡ್ಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮಿಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಈ ಪ್ರೀತಿನ ನೀವು ಕಳ್ಕೊಂಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪರ್ಸನ್ ಎನರ್ಜಿಗೂ ಅಷ್ಟೇ, ನಿಮ್ಮ ಎನರ್ಜಿಗೂ ಅಷ್ಟೇ ಕನೆಕ್ಟ್ ಮಾಡಿದಾಗ ಇಲ್ಲಿ ಬರ್ತಿರುವಂಥದ್ದು ಈ ಪ್ರೀತಿ ನೀವು ಕಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅದೇನೇ ಆಗಿದ್ರು ಕೂಡ ಓಕೆ ಅನ್ನೋಂಥ ಒಂದು ಇಲ್ಲಿ ಸ್ಟ್ರಾಂಗ್ ಆಗಿ ಕಾಣಿಸ್ತಿರೋದು ಮದರ್ಲಿ ಲವ್ ಹಾಗೆ ಒಂದು ಫಾದರ್ ಲವ್ ಇಲ್ಲಿ ಕಾಣಿಸ್ತಿರೋ ಕಾರಣ ಅಷ್ಟು ಈಸಿಯಾಗಿ ಹರ್ಟ್ ಆಗಿದ್ರು ಕೂಡ ಓಕೆ ಸಮಾಧಾನ ಮಾಡ್ಕೊಳ್ಳೋಂಥ ಒಂದು ಕೆಪಾಸಿಟಿ ಇಬ್ಬರಲ್ಲೂ ಇದೆ. ಓಕೆ. ಸೊ ಆ ಒಂದು ಗುಣ ನಿಮ್ಮಿಬ್ರನ್ನು ಇವತ್ತಿನವರೆಗೂ ಒಂದು ಸ್ಟ್ರಾಂಗ್ ಆಗಿ ಈ ರಿಲೇಶನ್ಶಿಪ್ ಅಲ್ಲಿ ಬಿಟ್ಟು ಹೋಗದೆ ಇರೋ ಹಾಗೆ, ಕಂಪ್ಲೀಟ್ ಬಿಟ್ಟು ಹೋಗದೆ ಇರೋ ಹಾಗೆ ಕಾಪಾಡ್ಕೊಂಡಿರೋಂಥ ಒಂದು ಗುಣ ಅಂತ ಹೇಳಿದ್ರೇನೆ ಅದೇನೆ. ನೀವಿಬ್ರನ್ನ ದೂರ ಮಾಡದೇ ಇರೋಂಥ ಸಂಬಂಧ, ಆ ಒಂದು ದೂರ ಆಗದಿರೋ ಹಾಗೆ ನೋಡ್ಕೊಳ್ತಿರೋಂಥ ಗುಣ ಅಂದ್ರೇನೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಪರವಾಗಿಲ್ಲ, ನನ್ನ ಪರ್ಸನ್ ಅನ್ನೋಂಥ ಈ ಗುಣ ಏನಿದೆ ಅಲ್ವಾ, ಇದೇ ನಿಮ್ಮಿಬ್ರನ್ನ ಇವತ್ತಿನವರೆಗೂ ಸ್ಟ್ರಾಂಗ್ ಮಾಡ್ತಿರೋದು. ಈ ಪ್ರೀತಿ ಅಷ್ಟು ಈಸಿಯಾಗಿ ನೀವು ಕಳ್ಕೊಳ್ಲಿಕ್ಕೆ ಚಾನ್ಸೇ ಇಲ್ಲ. ಆದಷ್ಟು ಬೇಗ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಮತ್ತೆ ಒಂದು ಹೊಸ ಒಂದು ಅಧ್ಯಾಯವನ್ನು ಪ್ರಾರಂಭ ಮಾಡ್ತೀರಾ. ಫಸ್ಟ್ ಬೇಕಾಗಿರೋದು ಫರ್ಗಿವ್ನೆಸ್. ಓಕೆ, ಫರ್ಗಿವ್ ಮಾಡ್ತೀರಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಎಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಹಾಗೆ ರಿಚುವಲ್ಸಿಗೆ ಜಾಯ್ನ್ ಆಗೋರು ಆದಷ್ಟು ಬೇಗ ಜಾಯ್ನ್ ಆಗಿ. ಮನಿ ಬಾಲ್ ರಿಚುವಲ್ಸ್ಗೆ ಜಾಯ್ನ್ ಆಗಲಿಕ್ಕೆ ಕೇವಲ 3 days ಮಾತ್ರ ನಿಮಗೆ ಕಾಲಾವಕಾಶ ಇರುತ್ತೆ. ಆ್ಯಂಡ್ ಏನು ರಿಲೇಷನ್ಶಿಪ್ ವಿಷಯದಲ್ಲಿ ಕಾರ್ಡ್ ಕಟ್ಟಿಂಗ್ ರಿಚುವಲ್ಸಿಗೆ ಜಾಯ್ನ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಇದೆ, ಒಂದು 2 days ಜಾಸ್ತಿ ಇದೆ ಅಷ್ಟೇ. ನಿಮಗೆ 5 days ವರೆಗೆ ನಿಮಗೆ ಅವಕಾಶ ಇರುತ್ತೆ. ಸೊ ಆದಷ್ಟು ಬೇಗ ಜಾಯ್ನ್ ಆಗಿ. ಥ್ಯಾಂಕ್ ಯು.